ಕಾಯಿಲೆ ಬರುತ್ತೆ, ಒಂದು ಡಿಪ್ರೆಷನ್, ಒಂದ್ಸಲ ತುಂಬಾ ಬೇಜಾರಾಗಿರ್ತಾರೆ, ಇನ್ನೊಂದ್ಸಲಿ ಮೇನಿಯಾ, ತುಂಬಾ ಖುಷಿ, ಎನರ್ಜಿ. ಮೂರ್ ದಿನನೂ ಅವ್ರು ನಿದ್ದೆನೇ ಬೇಡ, ನಿದ್ದೆ ಬರೋಲ್ಲ. ಡಿಪ್ರೆಷನ್ ಅಲ್ಲಿ ನಿದ್ದೆ ಬರೋದಕ್ಕೆ ಟ್ರೈ ಮಾಡಿ ಬರ್ತಿರಲ್ಲ, ಈ ಕಾಯಿಲೆಯಲ್ಲಿ ಅವ್ರು ನಿದ್ದೆ ಇದು ಅವಶ್ಯಕತೆನೇ ಅವ್ರಿಗೆ ಕಾಣಿಸಲ್ಲ. ಈಗ ಯೂಶಲಿ ಒಂದಿನ ನಿದ್ದೆ ಮಾಡಲಿಲ್ಲ ಅಂದ್ರೆ ಎಷ್ಟು ಇದಾಗಿ ಕಾಣಿಸ್ತಾರೆ ಮನುಷ್ಯ, ಸ್ವಲ್ಪ ಟಯರ್ಡ್ ಆಗಿ ಬೆಳಗ್ಗೆ ಇದಾಗಿರಲ್ಲ. ಬಟ್ ಅವ್ರಿಗೆ ಮೂರ್ ದಿನ ನಿದ್ದೆ ಮಾಡದೆ ಹೋದ್ರು ಅಷ್ಟೇ ಎನರ್ಜಿ ಇರುತ್ತೆ. ಎಕ್ಸಸ್ ಆಫ್ ಎನರ್ಜಿ, ಎಕ್ಸಸ್ ಸೆಕ್ಷುವಲ್ ಡ್ರೈವ್, ಸ್ವಲ್ಪ ಲೈಂಗಿಕ ಶಕ್ತಿ ತುಂಬಾ ಜಾಸ್ತಿ ಇದಾಗಿರುತ್ತೆ. ಮತ್ತೆ ಏನೇ ಕೆಲಸ ಮಾಡೋದಕ್ಕೂ ಅವ್ರು ಕಟ್ಟಾಕ ಜನ ತಗೊಂಡೋದ್ರು ಒಬ್ಬರೇ ಫೇಸ್ ಮಾಡುವಂತ ಶಕ್ತಿ ಬರುತ್ತೆ ಮೇನಿಯಾದಲ್ಲಿ. ಅಷ್ಟು ಸ್ಟ್ರಾಂಗ್ ಆಗಿ, ಅಷ್ಟೇ ಓವರ್ ಎನರ್ಜೆಟಿಕ್, ಓವರ್ ಎಂತೂಸಿಯಾಸ್ಟಿಕ್. ಬಂದು ಸುಮ್ಮನೆ ಖರ್ಚು ಮಾಡೋದಕ್ಕೆ ಹೋಗೋದೆ, ನಾನು ಕೊಡಿಸ್ತೇನೆ ಬ್ರೋ, ಏನೇ ಇದ್ರಲ್ಲ ಕೆಡಿಸ್ಕೊಂಡ್ಬೇಡ, ಯಾವ್ದಕ್ಕೆ ಅವ್ರ ಕೆಪಾಸಿಟಿಗೆ ಜಾಸ್ತಿ ಖರ್ಚು ಮಾಡೋದಕ್ಕೆ ಹೋಗೋದು, ಎಲ್ಲಾರು ಮಾತಾಡ್ಸ್ಕೊಂಡ್ ಬರೋದು ಸುಮ್ಮನೆ. ಅವ್ರು ಯೂಶಲಿ ಅದು ಆ ಥರ ಮಾಡ್ತಿರಲ್ಲ, ಯಾರು ಮಾತಾಡ್ತಿರಲ್ಲ, ರೋಡಲ್ಲಿ ಹೋಗ್ತಿದ್ರು ಅವರೇ ಕರೆದು ಅವರೇ ಇಂಟ್ರಾಕ್ಷನ್ ಹೋಗೋದು. ಇದು ಈ ಕಂಡೀಷನ್ ಸ್ವಲ್ಪ ಆಕ್ಚುಲಿ ಡಿಪ್ರೆಷನ್ ಸ್ವಲ್ಪ ಬೇಗ ಮ್ಯಾನೇಜ್ ಮಾಡ್ಬೋದು. ಈ ಕಂಡೀಷನ್ ಸ್ವಲ್ಪ ಕೂಲ್ ಮಾಡೋದು ಸ್ವಲ್ಪ ತುಂಬಾ ಕಷ್ಟ, ತುಂಬಾ ಖುಷಿಲಿದ್ದವ್ರನ್ನ. ಅದು ಮೇನಿಯಾ, ದಟ್ ಆ ಕಾಯಿಲೆ ಮೇನಿಯಾ, ಬೈಪೋಲಾರ್ ಡಿಸಾರ್ಡರ್. ಚಟ ಅಂಡ್ ಆಲ್ಕೋಹಾಲಿಸಮ್, ಈಗ ಎಲ್ಲ ಆಲ್ಮೋಸ್ಟ್ ಇದರಲ್ಲೇ ಇದ್ದೀರಾ, ಟೀನೇಜ್. ಸ್ವಲ್ಪ ಪಾಪ್ ಕಲ್ಚರ್ ಬಂದು ಇವನ್ ಇನ್ ಫೀಮೇಲ್ಸ್ ಆಲ್ಕೋಹಾಲ್ ಯೂಸ್ ತುಂಬಾ ಜಾಸ್ತಿ ಆಗ್ತಿದೆ ಆಲ್ಮೋಸ್ಟ್ ಮಂಡ್ಯದಲ್ಲಿ. ಈಗ ಇನ್ನೂ ಅಷ್ಟು ಇದಾಗಿಲ್ಲ ಆಲ್ಕೋಹಾಲ್ ಯೂಸ್. ಅದು ಸ್ಟಾರ್ಟಿಂಗ್ ಅದೇ ಟು ಫಿಟ್ ಇನ್ ಟು ಸುಮಾರು ಜನ ಈಗ ಕಾಲೇಜ್ಗಳು ಏನಾಗ್ತಿದೆ, ಈ ಟ್ರೈ ಮಾಡಲಿಲ್ಲ ಅಂದ್ರೆ ಅಥವಾ ಮಾಡಲಿಲ್ಲ ಅಂದ್ರೆ ಆ ಗ್ರೂಪಲ್ಲಿ ನಾನು ಇನ್ಕ್ಲೂಡ್ ಮಾಡ್ಕೊಳ್ಳಲ್ಲ. ಸ್ವಲ್ಪ ನಾನು ಲೆಫ್ಟ್ ಔಟ್ ಅಂತ ಹೇಳ್ತೀನಿ. ಚೈಲ್ಡ್ ಇವಳು ಯಾರೋ ಚೈಲ್ಡ್ ಈಗಿನ ಇದರಲ್ಲಿ ಇದಾಗಿಲ್ಲ, ಇಸ್ ನಾಟ್ ಅಪ್ಡೇಟ್ ಆಗಿಲ್ಲ ಟೈಮ್ಗೆ ಅಂತ ಇದರಿಂದ ಸ್ಟಾರ್ಟ್ ಆಗಿ ಅದು ಚಟವಾಗಿ ಬೆಳೆಯುವಂತ ಲಕ್ಷಣ ತುಂಬಾ ಜಾಸ್ತಿ ಇರುತ್ತೆ. ಮತ್ತೆ ಅದರಿಂದ ಆಗಬಹುದಂತ ಪರಿಣಾಮಗಳು ಹಾರ್ಟ್ ಮೇಲೆ, ಲಿವರ್ ಮೇಲೆ. ಅದು ಓವರ್ ಟೈಮ್ ಸ್ಟಾರ್ಟ್ ಮಾಡಿದಾಗ ತುಂಬಾ ಖುಷಿ ಕೊಡುತ್ತೆ, ಅದು ಏನು ಒನ್ ಟೈಮ್ ಇದು ಅಂತ. ಬಟ್ ಮೋಸ್ಟ್ ಆಫ್ ದ ಪರ್ಸನ್ಸ್ ಇದು ಅಡಿಕ್ಷನ್ ಲೆವೆಲ್ ಹೋಗ್ತಾರೆ. ಅದಿಲ್ಲ ಅಂದ್ರೆ ಆ ಸಬ್ಸ್ಟೆನ್ಸ್, ಆಲ್ಕೋಹಾಲ್ ಅಥವಾ ಸಿಗರೆಟ್, ಟೊಬ್ಯಾಕೋ ಇರ್ಬೋದು, ಅಥವಾ ಗಾಂಜಾ, ಅದು ಬಿಟ್ಟು ಬದುಕಲಿಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿಗೆ ಹೋಗ್ತಾರೆ. ಮತ್ತೆ ಅದು ತುಂಬಾ ಸೈಕಾಟ್ರಿಕ್ ಡಿಸಾರ್ಡರ್. ಯಾರು ನೀವು ಯಾವ್ದಾದ್ರು ಈ ಮದ್ಯಪಾನ ಅಥವಾ ಟೊಬ್ಯಾಕೋ ಚಟದಿಂದ ಅಡಿಕ್ಟ್ ಆಗಿದ್ದಾರೆ ಅಂದ್ರೆ ಅದರಿಂದನೂ ಆಚೆ ತರ್ಬೋದು. ಮೋಸ್ಟ್ ಆಫ್ ದಮ್ ಟೈಮು ಈಗ ಕುರ್ತದಿಂದ ಯಾಕೆ ಅವ್ರು ಬಿಡ್ಬೇಕು ಅಂತ ಆಸೆ ಇದ್ರು ಯಾಕೆ ಬಿಡಲ್ಲ ಅಂತಂದ್ರೆ, ನೀವು ಯಾರನ್ನೇ ನೋಡ್ತಾ ಇರಿ, ಕುರ್ತದ ರೆಗ್ಯುಲರ್ ಕ್ರಾನಿಕ್ ಕುಡ್ಕರುಗಳನ್ನ ಯಾರು ನೋಡಿದಿರಾ ಹಳ್ಳಿಗಳ ಕಡೆ ಅಥವಾ ಸಿಟಿ, ಅವರು ಬಿಟ್ಟು ಒಂದು ದಿನ ಆಲ್ಕೋಹಾಲ್ ಆಯ್ತು, ಒಂದಿನ ಕುಡ್ತಾ ಬಿಟ್ರೆ ಅದು ಯಾವ ತರ ಆಗ್ತಾರೆ ಅವರು, ಏನಾಗುತ್ತೆ ಅವ್ರ ಬಾಡಿಯಲ್ಲಿ ಚೇಂಜಸ್ ಏನ್ ನೋಡಿರ್ತೀರಾ? ಶಿವರಿಂಗ್ ಸರ್, ಟ್ರೆಮರ್ಸು, ನಿದ್ದೆ ಬರಲ್ಲ, ಮತ್ತೆ ಹ್ಯಾಲುಸಿನೇಷನ್ಸ್ ಏನ್ ಹೇಳಿದೆ, ಯಾರೋ ಮಾತಾಡೋದು